ಭಾರತ ಪಾಕ್ ಯುದ್ಧ ಶುರುವಾಗೇ ಬಿಡುತ್ತಾ? ನಾಳೆ ಎಲ್ಲ ರಾಜ್ಯಗಳಲ್ಲಿ ರಕ್ಷಣಾ ಕವಾಯತ್ತು. ಪಹಲ್ಗಾಮ್ ಪ್ರತೀಕಾರದ ಹಿನ್ನೆಲೆ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಸಂಘರ್ಷ ಏರ್ಪಟ್ಟಿದೆ. ಯುದ್ಧದ ಭೀತಿಯ ನಡುವೆ ನಾಳೆ ಅಣುಕು ಕವಾಯತ್ತು ನಡೆಸುವಂತೆ ದೇಶದ ಹಲವು ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಭಾರತ ಹಲವು ಬಾರಿ ಎಚ್ಚರಿಸಿದ್ರೂ ಗಡಿಯಲ್ಲಿ ಪಾಕಿಸ್ತಾನ ಅಪ್ರಚೋದಿತ ದಾಳಿ ನಡೆಸುತ್ತಲೇ ಇದೆ. ಇದಕ್ಕೆ ಭಾರತವು ಪ್ರತಿ ಉತ್ತರ ನೀಡುತ್ತಿದೆ. ಯುದ್ಧಕ್ಕೆ ಸನ್ನದ್ಧವಾಗಿರುವ ಭಾರತ ಒಂದೊಂದೇ ತಯಾರಿ ಮಾಡಿಕೊಳ್ತಾ ಇದೆ. ಹೀಗಾಗಿ ಕೇಂದ್ರ ಗೃಹ ಸಚಿವಾಲಯ ಎಲ್ಲ ರಾಜ್ಯಗಳಿಗೆ ನಾಳೆ ರಕ್ಷಣಾ ಕವಾಯತ್ತು ನಡೆಸಲು ಸೂಚನೆ ಕೊಟ್ಟಿದೆ. ಹಾಗಿದ್ರೆ ಅಣುಕು ಕಾರ್ಯಾಚರಣೆ ಹೇಗಿರುತ್ತೆ ಅಂತ ನೋಡೋದಾದ್ರೆ ಎಲ್ಲ ರಾಜ್ಯಗಳಲ್ಲಿ ವಾಯುದಾಳಿಯ ಸೈರನ್ ವ್ಯವಸ್ಥೆ ಇರುತ್ತೆ. ಯುದ್ಧ ನಡೆದ್ರೆ ನಾಗರಿಕರ ರಕ್ಷಣಾ ಕ್ರಮದ ರಿಹರ್ಸಲ್ ಇದು. ವಿದ್ಯುತ್ ಕಟ್ ಮಾಡಿ ಬ್ಲಾಕ್ಔಟ್ ಮಾಡುವ ರಿಹರ್ಸಲ್ ಕೂಡ ಮಾಡಲಾಗುತ್ತದೆ. ವಾಯುದಾಳಿ ಸಂದರ್ಭದಲ್ಲಿ ಬ್ಲಾಕ್ಔಟ್ ತಾಲೀಮು ನಡೆಯುತ್ತದೆ. ಯುದ್ಧದ ವಾರ್ ರೂಮ್ಗಳಿಂದ ಜನರಿಗೆ ಕ್ಷಣ ಕ್ಷಣಕ್ಕೂ ಮಾಹಿತಿ ನೀಡಲಾಗುತ್ತದೆ. ರೇಡಿಯೋ ವಾಕಿಟಾಕಿ ಮೂಲಕ ಜನರಿಗೆ ಮಾರ್ಗದರ್ಶನ ಮಾಡಲಾಗುತ್ತದೆ. ಸೇನೆಯ ಸಂದೇಶ ಫಾಲೋಅಪ್ ಹೇಗೆ ಅನ್ನೋ ಮಾಹಿತಿ, ದೇಶದ ಪ್ರಮುಖ ಸ್ಥಾವರಗಳನ್ನು ಮರೆಮಾಚುವ ತಂತ್ರ, ವಿದ್ಯಾರ್ಥಿಗಳಿಗೆ ನಾಗರಿಕ ರಕ್ಷಣಾ ಅಂಶಗಳ ಕುರಿತು ತರಬೇತಿ, ಯುದ್ಧದ ಸಮಯದಲ್ಲಿ ತುರ್ತು ಸ್ಥಳಾಂತರಕ್ಕೆ ಪ್ಲಾನ್, ಪೂರ್ವಾಭ್ಯಾಸ ಮಾಡಲಾಗುತ್ತದೆ. ಮಾಕ್ ಡ್ರಿಲ್ ಹಿಂದಿದೆ 16 ಕಾರಣ. ಗೃಹ ಇಲಾಖೆಯಿಂದ ಮಾಕ್ ಡ್ರಿಲ್ ಆದೇಶದ ಹಿಂದೆ ಪೂರ್ವ ತಯಾರಿ ಇದೆ. ಭಾನುವಾರ ರಾತ್ರಿ ಮೊದಲ ಬಾರಿಗೆ ಪಂಜಾಬ್ನ ಫಿರೋಜ್ಪುರ್ ಕಂಟೋನ್ಮೆಂಟ್ನಲ್ಲಿ ಭಾರತೀಯ ಸೇನೆ ಡ್ರಿಲ್ ಮಾಡಿದೆ. ಇದಕ್ಕೆ ಸಾರ್ವಜನಿಕರು ಸಹಕಾರ ನೀಡಿದ ಬೆನ್ನಲ್ಲೇ ನಾಳೆ ಎಲ್ಲಾ ಪ್ರಮುಖ ರಾಜ್ಯಗಳಲ್ಲಿ ಡ್ರಿಲ್ ಮಾಡಲು ತೀರ್ಮಾನಿಸಲಾಗಿದೆ. 1971ರ ಸಂದರ್ಭದಲ್ಲೂ ಕೂಡ ಮೊದಲಿಗೆ ಪಂಜಾಬ್ನಲ್ಲೇ ಮೊದಲ ಬಾರಿಗೆ ಮಾಕ್ ಡ್ರಿಲ್ ಅನ್ನು ಮಾಡಲಾಗಿತ್ತು. ಹೀಗಾಗಿ ಪಂಜಾಬ್ ಜನರಿಗೆ ಮಾಕ್ ಡ್ರಿಲ್ ಬಗ್ಗೆ ಸ್ವಲ್ಪ ಅರಿವಿದೆ. ಜನರಿಗೆ ಮೊದಲು ರಕ್ಷಣೆಯ ಬಗ್ಗೆ ಮಾಹಿತಿ ತಲುಪಿಸೋ ಕೆಲಸ ಮಾಡಲಾಗುತ್ತೆ. ಇದರಿಂದ ಜನರಿಗೆ ಆತಂಕ ಆಗೋದಿಲ್ಲ. ಹೀಗಾಗಿ ರಕ್ಷಣಾ ಮಾಕ್ ಡ್ರಿಲ್ಗೆ ಕೇಂದ್ರದಿಂದ ಸೂಚನೆ ನೀಡಲಾಗಿದೆ. ಒಟ್ಟಾರೆ ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಸಜ್ಜಾಗಿರುವ ಭಾರತ ಮಾಕ್ ಡ್ರಿಲ್ಗೆ ಸೂಚನೆ ಕೊಟ್ಟಿದೆ. ದಶಕದ ಹಿಂದೆಯಷ್ಟೇ ಯುದ್ಧದ ಅನುಭವ ಪಡೆದ ಈಗಿನ ತಲೆಮಾರಿನ ಜನರಿಗೆ ಯುದ್ಧದ ಮುನ್ಸೂಚನೆ ಸೇರಿ ವಿವಿಧ ರೀತಿಯಾಗಿ ಅರಿವು ಮೂಡಿಸಲು ಕೇಂದ್ರ ಸರ್ಕಾರ ರಕ್ಷಣಾ ಕವಾಯತು ಮಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಯುದ್ಧದ ವಿಚಾರದಲ್ಲಿ ಮಾಕ್ ಡ್ರಿಲ್ ಮಾಡಬೇಕು ಅಂತ ಈ ನಮ್ಮ ಜನರೇಷನ್ ಬಹುಶಃ ಇದೇ ಮೊದಲ ಬಾರಿಗೆ ಇಂಥದ್ದೊಂದು ಘಟನೆಯನ್ನು ಕಾಣ್ತಾ ಇದೆ ಅಂತ ಅನಿಸುತ್ತೆ ಭಾರತದಲ್ಲಿ. ಆ್ಯಕ್ಚುಲಿ ಹೇಗಿರುತ್ತೆ ಮಾಕ್ ಡ್ರಿಲ್, ಮತ್ತು ಅದಕ್ಕೆ ಮುಂಚಿತವಾಗಿ ಇವತ್ತೇನು ಮಹತ್ವದ ಸಭೆಗಳು ನಡೆಯುತ್ತೆ, ಅದರಲ್ಲಿ ಯಾವೆಲ್ಲ ನಿರ್ಧಾರಗಳು ಯಾವ ದಿಕ್ಕಿನಲ್ಲಿ ಸಭೆಗಳು ಹೋಗುತ್ತೆ ಅಂತ ಅನಿಸುತ್ತೆ, ಏನೆಲ್ಲ ಅಪ್ಡೇಟ್ ಇದೆ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ, ಭಾರತ ಪಾಕಿಸ್ತಾನದ ಮೇಲೆ ಯಾವಾಗ ತನ್ನ ಎಲ್ಲ ಶಕ್ತಿಯನ್ನ ಪ್ರಯೋಗಿಸಿ ಪಾಕಿಸ್ತಾನವನ್ನ ಬಗ್ಗು ಬಡಿಬೇಕು ಅನ್ನುವ ತೀರ್ಮಾನವನ್ನ ಮಾಡ್ತು, ಈ ಭಯೋತ್ಪಾದನೆಯ ವಿರುದ್ಧ ಹೊಸ ಮೈಲುಗಲ್ಲನ್ನು ಸೃಷ್ಟಿ ಮಾಡೋದಕ್ಕೆ ಭಾರತ ಯಾವಾಗ ಹೊರಡ್ತೋ ಆಗಿನಿಂದಲೂ ಕೂಡ ಭಾರತದಲ್ಲಿ ಅಥವಾ ಭಾರತೀಯ ಸೇನೆ ಇಂಥ ಕಾರ್ಯಾಚರಣೆಗಳನ್ನು ಅಲ್ಲಲ್ಲಿ ಮಾಡ್ತಾನೆ ಬಂದಿದೆ, ಅಥವಾ ಈಗಲೂ ಕೂಡ ಮಾಡ್ತಾ ಇದೆ. ಎಲ್ಲ ಕಡೆಗಳಲ್ಲೂ ಸೇನಾ ಗಡಿಗಳಲ್ಲಿ, ಎಲ್ಲ ಕಡೆಗಳಲ್ಲಿ, ಭಾರತದ ಗಡಿಗಳಲ್ಲಿ ಈಗ ಹೆಚ್ಚಿನ ಸಂಖ್ಯೆಯ ಭದ್ರತೆಯ ಜೊತೆಗೆ ಸಶಸ್ತ್ರಗಳನ್ನು ಅಲ್ಲಿ ನಿಯೋಜನೆ ಮಾಡುವ ಮೂಲಕ ಎಲ್ಲ ರೀತಿಯೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿದೆ. ಪ್ರತಿದಿನವೂ ಕೂಡ ಸರಣಿ ಮೀಟಿಂಗ್ಗಳು, ಮ್ಯಾರಥಾನ್ ಮೀಟಿಂಗ್ಗಳು, ಹೈ ವೋಲ್ಟೇಜ್ ಮೀಟಿಂಗ್ಗಳು ನಡೀತಾನೆ ಇದೆ. ಸೇನಾ ಮುಖ್ಯಸ್ಥರ ಜೊತೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸ್ವತಃ ಮಾತುಕತೆಯನ್ನು ಮಾಡುವ ಮೂಲಕ ಯುದ್ಧದ ಸನ್ನದ್ಧತೆಗೆ ಈಗ ನಾವು ಕಂಡು ಬರ್ತಿರುವಂಥ ದೃಶ್ಯ ಎಲ್ಲವೂ ಕೂಡ ಪೂರಕವಾಗಿದೆ. ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಗೃಹ ಸಚಿವಾಲಯದ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್. ಈ ಮೀಟಿಂಗ್ನಲ್ಲಿ ಗೃಹ ಸಚಿವಾಲಯದ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಆ ಮೂಲಕ ಬೇರೆ ಬೇರೆ ರಾಜ್ಯಗಳ ಅಲ್ಲಿನ ಪ್ರಮುಖರು ಕೂಡ ಭಾಗಿಯಾಗ್ತಾರೆ. ಆ ಮೂಲಕ ಮಾಕ್ ಡ್ರಿಲ್ ನಾಳೆಗೆ ಮಾಡ್ತಾರೆ. ನೋಡಿ, ಕಾರ್ಗಿಲ್ ಯುದ್ಧ ಸಮಯದಲ್ಲಿ ಭಾರತದಲ್ಲಿ ಏನೀಗ ಪಾಕಿಸ್ತಾನದ ವಿರುದ್ಧ ಕಾರ್ಗಿಲ್ನಲ್ಲಿ ಯುದ್ಧ ಘೋಷಣೆ ಆದಂಥ ಸಮಯದಲ್ಲಿ ಈ ರೀತಿಯ ವಾತಾವರಣ ಕಂಡು ಬಂದಿತ್ತು. ಮಾಕ್ ಡ್ರಿಲ್ ಮಾಡುವ ಮೂಲಕ ಯುದ್ಧದ ಪರಿಣಾಮಗಳನ್ನು ಜನರು ಎದುರಿಸಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ರೀತಿಯಲ್ಲೂ ಕೂಡ ಜನರಿಗೆ ತರಬೇತಿ ಕೊಡುವಂಥ ಎಲ್ಲ ಚಟುವಟಿಕೆಗಳು ಕೂಡ ಆ ಸಂದರ್ಭದಲ್ಲಾಗಿತ್ತು. ಅದಾದ ನಂತರ ಇಂಥ ವಿಷಮ ಸ್ಥಿತಿ ಸೃಷ್ಟಿ ಆಗಿರಲಿಲ್ಲ. ಆದರೆ ಈಗ ಭಾರತದ
ಕಾಶ್ಮೀರದಲ್ಲಿ ಭಾರತದ ಮುಕುಟ ಕಾಶ್ಮೀರದಲ್ಲಿ ಪ್ರವಾಸಿಗರ ನರಮೇಧ ಆದ ನಂತರ ಭಾರತ ಪ್ರತೀಕಾರವನ್ನು ತೆಗೆದುಕೊಳ್ಳೋದಕ್ಕೆ ಹೊರಟಿದೆ. ಆ ಕಾರಣದಿಂದ ಈಗ ಯುದ್ಧದ ಸನ್ನಿವೇಶ ನಮ್ಮ ಕಣ್ಮುಂದೆ ಸೃಷ್ಟಿಯಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ಇದಕ್ಕೆ ಸರಿಯಾಗಿ ಜನರನ್ನು ಕೂಡ ಅವರನ್ನು ಮೆಂಟಲಿ ಸಿದ್ಧಗೊಳಿಸೋದಕ್ಕೆ, ಒಂದು ವೇಳೆ ಯುದ್ಧ ನಡೀತು ಅನ್ನೋದಾದರೆ ಜನ ಹೇಗೆಲ್ಲ ಪ್ರಿಪೇರ್ ಆಗಿರಬೇಕು ಅನ್ನೋದರ ಕುರಿತಾಗಿ ಇವತ್ತಿನ ಮೀಟಿಂಗ್ ಬಹಳ ಪ್ರಮುಖವನ್ನು ಪಡೆದುಕೊಂಡಿದೆ. ಗೃಹ ಸಚಿವಾಲಯದ ಮಹತ್ವದ ಸಭೆ ಇವತ್ತು ನಡೀತಾ ಇದೆ. ಈ ಮೀಟಿಂಗ್ನಲ್ಲಿ ಬಹಳ ಪ್ರಮುಖವಾಗಿ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ನಡೆಯುವಂಥ ಈ ಮೀಟಿಂಗ್ನಲ್ಲಿ ಗೃಹ ಸಚಿವಾಲಯದ ಹಿರಿಯ ಅಧಿಕಾರಿಗಳಿರ್ತಾರೆ, ರಾಷ್ಟ್ರೀಯ ವಿಪತ್ತು ಪರಿಹಾರ ಪಡೆಯ ಮಹಾನಿರ್ದೇಶಕರಿರ್ತಾರೆ, ಅದ್ರ ಜೊತೆಗೆ ಎಲ್ಲ ರಾಜ್ಯದ ಅಧಿಕಾರಿಗಳು ಕೂಡ ಇರ್ತಾರೆ. ನೀವು ಹೇಳಿದ್ರಿ ಮಾಕ್ ಡ್ರಿಲ್ ಅಂತ ಹೇಳಿದ್ರೆ ಏನು ಅಂತೇಳಿ ಹೇಳಿದ್ರಿ. ನೋಡಿ, ಮಾಕ್ ಡ್ರಿಲ್ ಅಂತ ಹೇಳಿದ್ರೆ ಜನರ ಸುರಕ್ಷತೆಗಾಗಿ ನಾವು ಅಣುಕು ಕಾರ್ಯಾಚರಣೆಯನ್ನು ಮಾಡೋದು. ನೋಡಿ, ಆಗುತ್ತೆ, ಹಿಂಗಾದಾಗ ನಾವು ಹಿಂಗೆ ಮಾಡಬೇಕು, ಈ ರೀತಿಯ ಕಾರ್ಯಾಚರಣೆಗಳಲ್ಲೂ ಕೂಡ ಆದಾಗ ನಾವು ಹೇಗೆ ಅದರಿಂದ ರಕ್ಷಣೆಯನ್ನು ಪಡ್ಕೊಳ್ಳೋದು ಅಥವಾ ನಾವು ಹೇಗೆ ಸುರಕ್ಷಿತವಾಗಿರೋದು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಈ ಮಾಕ್ ಡ್ರಿಲ್ನಲ್ಲಿ ಅಣುಕು ಕಾರ್ಯಾಚರಣೆಯ ಮೂಲಕ ಯಾರು ದೇಶವಾಸಿಗಳಿದ್ದಾರೆ ಅವರಿಗೆ ಒಂದು ಮೆಂಟಲಿ ನೀವು ಇಂಥ ಸಂದರ್ಭ ಬರುತ್ತೆ ಅನ್ನೋದನ್ನು ತಿಳಿಸೋದ್ರಲ್ಲಿ ಮೊದಲ ಭಾಗವಾಗಿ ವಾಯುದಾಳಿಯ ಸೈರನ್ ಸಜ್ಜಾಗಿಡುವುದು. ವಾಯುದಾಳಿ ಏರ್ ಸ್ಟ್ರೈಕ್ ಆದಂಥ ಸಮಯದಲ್ಲಿ ಒಂದು ರೀತಿಯಲ್ಲಿ ಎಲ್ಲಿ ಬೇಕಾದರೂ ಮಿಸೈಲ್ಗಳು ಬೀಳ್ಬೋದು, ಎಲ್ಲಿ ಬೇಕಾದರೂ ಬಾಂಬ್ ಬಂದು ಬೀಳ್ಬೋದು. ಇಂಥ ಸಮಯದಲ್ಲಿ ಸೈರನ್ಗಳನ್ನು ಸಜ್ಜಾಗಿಡುವ ಮೂಲಕ ನೋಡಿ, ಇಂಥ ಸೈರನ್ ಆದಾಗ ವಾಯುದಾಳಿ ಆಯಿತು ಅಂಥೇಳಿ, ಇಂಥ ಸೈರನ್ ಆದಾಗ ಇಲ್ಲೇನೋ ಒಂದು ಆ್ಯಕ್ಷನ್ ಆಗ್ತಾ ಇದೆ, ಇಲ್ಲೇನೋ ಒಂದು ಫೋರ್ಸ್ ಅಟ್ಯಾಕ್ ಮಾಡ್ತಾ ಇದೆ, ಕಾರ್ಯಾಚರಣೆ ಮಾಡ್ತಿದೆ ಅನ್ನೋದು. ಮತ್ತು ಯುದ್ಧದ ಸಂದರ್ಭದಲ್ಲಿ ಸಾರ್ವಜನಿಕರು ಅಥವಾ ಯುದ್ಧ ಆದಂಥ ಸಂದರ್ಭದಲ್ಲಿ ಆ ಸ್ಥಳದಲ್ಲಿದ್ದಂಥ ಜನರು ತಾವು ಹೇಗೆ ರಕ್ಷಣೆ ಪಡ್ಕೊಳ್ಳೋದು ಅನ್ನೋದ್ರ ಕುರಿತಾಗಿ ತರಬೇತಿ, ಇದೆಲ್ಲವೂ ಕೂಡ ಭಾಳ ಪ್ರಮುಖವಾಗುತ್ತೆ. ಯಾಕಂತ ಹೇಳಿದ್ರೆ ಯುದ್ಧ ಸೈನಿಕರು ಮತ್ತು ನಮ್ಮ ದೇಶದ ಸೈನಿಕರು ಪಾಕಿಸ್ತಾನದ ದೇಶದ ಸೈನಿಕರ ನಡುವೆ ಆಗ್ಬೋದು, ಆದರೆ ಅದರ ಪರಿಣಾಮಗಳು ಮಾತ್ರ ದೇಶವಾಸಿಗಳ ನಡುವೆ ಆಗುತ್ತೆ ಅಥವಾ ಆ ಭಾಗದ ಜನರ ಮೇಲೆ ಆಗುತ್ತೆ. ಈಗ ಗಡಿ ಅಂತ ಹೇಳಿದ್ರೆ, ಉರಿ ಅಂತ ಹೇಳಿದ್ರೆ ಆ ಉರಿಯಲ್ಲಿ ಹಳ್ಳಿಗಳಿದ್ದಾವೆ, ಗ್ರಾಮಗಳಿದ್ದಾವೆ, ಅಲ್ಲಿದ್ದಂಥ ಜನರ ಮೇಲೆ ಅಟ್ಯಾಕ್ ಆಗುತ್ತೆ. ಆ ಸಂದರ್ಭದಲ್ಲಿ ಅವ್ರು ಹೇಗೆ ರಕ್ಷಣಾತ್ಮಕವಾಗಿ ತಮ್ಮನ್ನು ತಾವು ಸೇಫ್ ಮಾಡ್ಕೊಳ್ಳೋದು ಅನ್ನೋದ್ರ ಕುರಿತಾಗಿಯೂ ಕೂಡ. ಹಾಗೆ ವಿದ್ಯುತ್ ಕಟ್ ಮಾಡಿ ಬ್ಲಾಕ್ಔಟ್ ಸಿದ್ಧತೆ, ಆ ಸಮಯದಲ್ಲಿ ವಿದ್ಯುತ್ಗಳು ವ್ಯತ್ಯಯ ಆಗುತ್ತೆ, ಕರೆಂಟ್ ಕಟ್ ಮಾಡ್ತಾರೆ, ಇಂಟರ್ನೆಟ್ ಆಫ್ ಮಾಡ್ತಾರೆ. ಇಂಥ ಸಮಯದಲ್ಲಿ ಹೇಗೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಥವಾ ನಾವು ಹೇಗೆ ಅದಕ್ಕೆ ಮೆಂಟಲಿ ಫಿಕ್ಸ್ ಆಗಬೇಕು ಅನ್ನೋದ್ರ ಕುರಿತಾಗಿಯೂ ಕೂಡ. ಹಾಗೆ ಸ್ಥಾವರಗಳಿಗೆ ಸುರಕ್ಷತೆ ದೃಷ್ಟಿಯಿಂದ ಭದ್ರತೆಯನ್ನು ನೀಡುವುದು. ನೋಡಿ, ಕೆಲವು ಸ್ಥಾವರಗಳು ಅದು ಮೇನ್ ಸೋರ್ಸ್ ಪವರ್ ಜನರೇಟೆಡ್ ಸ್ಥಾವರಗಳಿದೆ. ಆದರೆ ಈಗ ಭಾರತದ ಮುಕುಟ ಕಾಶ್ಮೀರದಲ್ಲಿ ಪ್ರವಾಸಿಗರ ನರಮೇಧ ಆದ ನಂತರ ಭಾರತ ಪ್ರತೀಕಾರವನ್ನು ತೆಗೆದುಕೊಳ್ಳೋದಕ್ಕೆ ಹೊರಟಿದೆ. ಆ ಕಾರಣದಿಂದ ಈಗ ಯುದ್ಧದ ಸನ್ನಿವೇಶ ನಮ್ಮ ಕಣ್ಮುಂದೆ ಸೃಷ್ಟಿಯಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ಇದಕ್ಕೆ ಸರಿಯಾಗಿ ಜನರನ್ನು ಕೂಡ ಅವರನ್ನು ಮೆಂಟಲಿ ಸಿದ್ಧಗೊಳಿಸೋದಕ್ಕೆ, ಒಂದು ವೇಳೆ ಯುದ್ಧ ನಡೀತು ಅನ್ನೋದಾದರೆ ಜನ ಹೇಗೆಲ್ಲ ಪ್ರಿಪೇರ್ ಆಗಿರಬೇಕು ಅನ್ನೋದರ ಕುರಿತಾಗಿ ಇವತ್ತಿನ ಮೀಟಿಂಗ್ ಬಹಳ ಪ್ರಮುಖವನ್ನು ಪಡೆದುಕೊಂಡಿದೆ. ಗೃಹ ಸಚಿವಾಲಯದ ಮಹತ್ವದ ಸಭೆ ಇವತ್ತು ನಡೀತಾ ಇದೆ. ಈ ಮೀಟಿಂಗ್ನಲ್ಲಿ ಬಹಳ ಪ್ರಮುಖವಾಗಿ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ನಡೆಯುವಂಥ ಈ ಮೀಟಿಂಗ್ನಲ್ಲಿ ಗೃಹ ಸಚಿವಾಲಯದ ಹಿರಿಯ ಅಧಿಕಾರಿಗಳಿರ್ತಾರೆ, ರಾಷ್ಟ್ರೀಯ ವಿಪತ್ತು ಪರಿಹಾರ ಪಡೆಯ ಮಹಾನಿರ್ದೇಶಕರಿರ್ತಾರೆ, ಅದ್ರ ಜೊತೆಗೆ ಎಲ್ಲ ರಾಜ್ಯದ ಅಧಿಕಾರಿಗಳು ಕೂಡ ಇರ್ತಾರೆ. ನೀವು ಹೇಳಿದ್ರಿ ಮಾಕ್ ಡ್ರಿಲ್ ಅಂತ ಹೇಳಿದ್ರೆ ಏನು ಅಂತೇಳಿ ಹೇಳಿದ್ರಿ. ನೋಡಿ, ಮಾಕ್ ಡ್ರಿಲ್ ಅಂತ ಹೇಳಿದ್ರೆ ಜನರ ಸುರಕ್ಷತೆಗಾಗಿ ನಾವು ಅಣುಕು ಕಾರ್ಯಾಚರಣೆಯನ್ನು ಮಾಡೋದು. ನೋಡಿ, ಆಗುತ್ತೆ, ಹಿಂಗಾದಾಗ ನಾವು ಹಿಂಗೆ ಮಾಡಬೇಕು, ಈ ರೀತಿಯ ಕಾರ್ಯಾಚರಣೆಗಳಲ್ಲೂ ಕೂಡ ಆದಾಗ ನಾವು ಹೇಗೆ ಅದರಿಂದ ರಕ್ಷಣೆಯನ್ನು ಪಡ್ಕೊಳ್ಳೋದು ಅಥವಾ ನಾವು ಹೇಗೆ ಸುರಕ್ಷಿತವಾಗಿರೋದು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಈ ಮಾಕ್ ಡ್ರಿಲ್ನಲ್ಲಿ ಅಣುಕು ಕಾರ್ಯಾಚರಣೆಯ ಮೂಲಕ ಯಾರು ದೇಶವಾಸಿಗಳಿದ್ದಾರೆ ಅವರಿಗೆ ಒಂದು ಮೆಂಟಲಿ ನೀವು ಇಂಥ ಸಂದರ್ಭ ಬರುತ್ತೆ ಅನ್ನೋದನ್ನು ತಿಳಿಸೋದ್ರಲ್ಲಿ ಮೊದಲ ಭಾಗವಾಗಿ ವಾಯುದಾಳಿಯ ಸೈರನ್ ಸಜ್ಜಾಗಿಡುವುದು. ವಾಯುದಾಳಿ ಏರ್ ಸ್ಟ್ರೈಕ್ ಆದಂಥ ಸಮಯದಲ್ಲಿ ಒಂದು ರೀತಿಯಲ್ಲಿ ಎಲ್ಲಿ ಬೇಕಾದರೂ ಮಿಸೈಲ್ಗಳು ಬೀಳ್ಬೋದು, ಎಲ್ಲಿ ಬೇಕಾದರೂ ಬಾಂಬ್ ಬಂದು ಬೀಳ್ಬೋದು. ಇಂಥ ಸಮಯದಲ್ಲಿ ಸೈರನ್ಗಳನ್ನು ಸಜ್ಜಾಗಿಡುವ ಮೂಲಕ ನೋಡಿ, ಇಂಥ ಸೈರನ್ ಆದಾಗ ವಾಯುದಾಳಿ ಆಯಿತು ಅಂಥೇಳಿ, ಇಂಥ ಸೈರನ್ ಆದಾಗ ಇಲ್ಲೇನೋ ಒಂದು ಆ್ಯಕ್ಷನ್ ಆಗ್ತಾ ಇದೆ, ಇಲ್ಲೇನೋ ಒಂದು ಫೋರ್ಸ್ ಅಟ್ಯಾಕ್ ಮಾಡ್ತಾ ಇದೆ, ಕಾರ್ಯಾಚರಣೆ ಮಾಡ್ತಿದೆ ಅನ್ನೋದು. ಮತ್ತು ಯುದ್ಧದ ಸಂದರ್ಭದಲ್ಲಿ ಸಾರ್ವಜನಿಕರು ಅಥವಾ ಯುದ್ಧ ಆದಂಥ ಸಂದರ್ಭದಲ್ಲಿ ಆ ಸ್ಥಳದಲ್ಲಿದ್ದಂಥ ಜನರು ತಾವು ಹೇಗೆ ರಕ್ಷಣೆ ಪಡ್ಕೊಳ್ಳೋದು ಅನ್ನೋದ್ರ ಕುರಿತಾಗಿ ತರಬೇತಿ, ಇದೆಲ್ಲವೂ ಕೂಡ ಭಾಳ ಪ್ರಮುಖವಾಗುತ್ತೆ. ಯಾಕಂತ ಹೇಳಿದ್ರೆ ಯುದ್ಧ ಸೈನಿಕರು ಮತ್ತು ನಮ್ಮ ದೇಶದ ಸೈನಿಕರು ಪಾಕಿಸ್ತಾನದ ದೇಶದ ಸೈನಿಕರ ನಡುವೆ ಆಗ್ಬೋದು, ಆದರೆ ಅದರ ಪರಿಣಾಮಗಳು ಮಾತ್ರ ದೇಶವಾಸಿಗಳ ನಡುವೆ ಆಗುತ್ತೆ ಅಥವಾ ಆ ಭಾಗದ ಜನರ ಮೇಲೆ ಆಗುತ್ತೆ. ಈಗ ಗಡಿ ಅಂತ ಹೇಳಿದ್ರೆ, ಉರಿ ಅಂತ ಹೇಳಿದ್ರೆ ಆ ಉರಿಯಲ್ಲಿ ಹಳ್ಳಿಗಳಿದ್ದಾವೆ, ಗ್ರಾಮಗಳಿದ್ದಾವೆ, ಅಲ್ಲಿದ್ದಂಥ ಜನರ ಮೇಲೆ ಅಟ್ಯಾಕ್ ಆಗುತ್ತೆ. ಆ ಸಂದರ್ಭದಲ್ಲಿ ಅವ್ರು ಹೇಗೆ ರಕ್ಷಣಾತ್ಮಕವಾಗಿ ತಮ್ಮನ್ನು ತಾವು ಸೇಫ್ ಮಾಡ್ಕೊಳ್ಳೋದು ಅನ್ನೋದ್ರ ಕುರಿತಾಗಿಯೂ ಕೂಡ. ಹಾಗೆ ವಿದ್ಯುತ್ ಕಟ್ ಮಾಡಿ